ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸುಲ್ತಾನತ್ವ ಅಂತಕ್ಕಂಥದ್ದು, ನ್ಯಾಯ ಆಡಳಿತ ಮತ್ತು ಗೂಢಚಾರರು, ಪೊಲೀಸ್ ಪಡೆಗಳು ಅಂತಕ್ಕಂಥದ್ದನ್ನ ಹಿಂದಿನ ಅವಧಿಯಲ್ಲಿ ನಾವು ನೋಡಿದ್ವಿ. ಇನ್ನು ಅದರ ಉಳಿದಿರ್ತಕ್ಕಂಥ ಸುಧಾರಣೆಗಳಂದ್ರೆ ಸೈನ್ಯ ಸುಧಾರಣೆ ಅಂತೇಳಿ ನೋಡ್ತೀವಿ. ಮಹಾನ್ ದಂಡನಾಯಕನಾದ ಇವನು 4,75,000 ಸೈನಿಕರನ್ನುಳ್ಳ ಒಂದು ಪ್ರಬಲ ಸೈನ್ಯವನ್ನು ನೆಲೆಗೊಳಿಸಿದ್ದನು. ಹಿಂದಿನ ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ಸೈನ್ಯವನ್ನು ಸರದಾರರು ಅವಶ್ಯವೆನಿಸಿದ ಸಮಯದಲ್ಲಿ ಮಾತ್ರ ಸುಲ್ತಾನನಿಗೆ ಒದಗಿಸುತ್ತಿದ್ದರು. ಸುಲ್ತಾನ್ ಕೇವಲ ಸ್ವಂತಕ್ಕೆ ಒಂದು ರಕ್ಷಣಾ ಪಡೆಯನ್ನು ಮಾತ್ರ ಇಟ್ಟುಕೊಂಡಿರುತ್ತಿದ್ದು, ಆದರೆ ಅಲ್ಲಾವುದ್ದೀನ್ ರಾಜ್ಯದ ವಿಸ್ತರಣೆ ಹಾಗೂ ಅದರ ಸುಭದ್ರತೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರಬೇಕಾದ ಒಂದು ಸೈನ್ಯದ ಅವಶ್ಯಕತೆಯನ್ನು ಕಂಡುಕೊಂಡ. ಆದ್ದರಿಂದ ಅವನ ಸೈನ್ಯದಲ್ಲಿ ಕಾಲಾಳು, ಅಶ್ವದಳ ಮತ್ತು ಗಜದಳವಿದ್ದರೂ ಕೂಡ ಅಶ್ವದಳ ಪ್ರಮುಖವಾಗಿತ್ತು. ಅರೇಬಿಯಾ ಮತ್ತು ಪರ್ಷಿಯಾಗಳಿಂದ ಉತ್ತಮ ತಳಿಯ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದನು. ಉತ್ತಮ ತರಬೇತಿ ಪಡೆದ ಸೈನಿಕರು ನಿಷ್ಠೆಯಿಂದಿದ್ದರು. ಪ್ರಪಂಚದ ಸೇನಾದಂಡನಾಯಕರುಗಳಾಗಿರ್ತಕ್ಕಂಥ ಅಥವಾ ಪ್ರಚಂಡ ಸೇನಾದಂಡನಾಯಕರಾಗಿರ್ತಕ್ಕಂಥ ಉಲ್ಲುಗ್ ಖಾನ್, ಜಾಫರ್ ಖಾನ್, ನಸರತ್ ಖಾನ್, ಅಲಬ್ ಖಾನ್ ಮತ್ತು ಮಲ್ಲಿಕ್ ಕಾಫರ್ ಅಂತಕ್ಕಂಥ ಮಹಾನ್ ಸೇನಾದಂಡನಾಯಕರುಗಳು ಅಲ್ಲಾವುದ್ದೀನ್ನ ದಿಗ್ವಿಜಯಗಳಿಗೆ ಹೆಚ್ಚು ಕಾರಣರಾದರು. ಅದರಲ್ಲೂ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದಲ್ಲಿ ಅಲ್ಲಾವುದ್ದೀನ್ನ ಗೌರವ ಮತ್ತು ಪ್ರತಿಷ್ಠೆಯನ್ನು ಎತ್ತಿ ಹಿಡಿಯುವ ಮೂಲಕ ಫರಿಶ್ತಾ ಹೇಳಿರುವಂತೆ ಅಲ್ಲಾವುದ್ದೀನ್ನ ಸೈನ್ಯ 4,75,000 ಇತ್ತು ಅಂತೇಳಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಸೈನ್ಯದ ಆಡಳಿತ ವ್ಯವಸ್ಥೆ ಅಥವಾ ಆಡಳಿತ ವ್ಯವಹಾರದಲ್ಲಿನ ನ್ಯೂನತೆಗಳನ್ನು ತೊಡೆದುಹಾಕಲು ಅನೇಕ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಸೈನಿಕರ ಹಾಜರಿ ಪಟ್ಟಿಯಲ್ಲಿ ನಡೆಯುತ್ತಿದ್ದ ಮೋಸವನ್ನು ತಡೆಗಟ್ಟುವ ಸಲುವಾಗಿ ಗುರುತು ಮತ್ತು ಕುದುರೆಗಳಿಗೆ ಬರೆ ಹಾಕುವ ಪದ್ಧತಿ ಜಾರಿಗೆ ತಂದಿರತಕ್ಕಂಥದ್ದು. ಇಲ್ಲಿ ಸೈನಿಕರಿಗೆ ವೇತನವನ್ನು ಹಣದ ರೂಪದಲ್ಲಿ ಕೊಡುವ ಪದ್ಧತಿಯನ್ನು ಮೊಟ್ಟ ಮೊದಲಿಗೆ ಜಾರಿಯಲ್ಲಿ ತಂದು ಮುಸ್ಲಿಮರ ಅರಸ ಯಮನೆ ಒಂದು ಅಶ್ವದ ಉಸ್ತುವಾರಿಯುಳ್ಳ ಒಬ್ಬ ಸೈನಿಕನ ವೇತನ 234 ಟಂಕುಗಳು. 2 ಅಶ್ವಗಳನ್ನುಳ್ಳವನಿಗೆ 78 ಟಂಕುಗಳನ್ನು ಹೆಚ್ಚು ಸಿಗುತ್ತಿದ್ದವು. ಕಾಲಾಳು ಪಡೆಯ ಸೈನಿಕನ ಒಂದು ವೇತನ ಬಹು ಕಡಿಮೆ ಇದ್ದಿತಾದರೂ ಅವನ ಜೀವನ ಸುಗಮವಾಗುವಂತೆ ಅವಶ್ಯ ವಸ್ತುಗಳ ಬೆಲೆ ಅಥವಾ ಸಾಮಗ್ರಿಗಳ ಬೆಲೆಗಳಲ್ಲಿ ಹತೋಟಿಯಲ್ಲಿರಲಾಗಿತ್ತು. ಇದರಿಂದಾಗಿ ಅಲ್ಪ ವೇತನದಲ್ಲೇ ಕೊರತೆ ಇಲ್ಲದೆ ಜೀವನ ನಡೆಸಬಹುದಿತ್ತು. ಸೈನ್ಯದಲ್ಲೂ ಗೂಢಚಾರರನ್ನು ನೇಮಿಸುವ ಮೂಲಕ ಸೈನಿಕರ ಹಾಗೂ ಅಧಿಕಾರಿಗಳ ನಡವಳಿಕೆ ಹಾಗೂ ಚಟುವಟಿಕೆಗಳ ಬಗ್ಗೆ ಇವರು ಸುಲ್ತಾನನಿಗೆ ಮಾಹಿತಿ ಒದಗಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಸೇನೆಯ ದಂಡನಾಯಕನನ್ನು ಅರೀಜ್-ಇ-ಮುಮಾಲಿಕ್ ಎಂದು ಕರೆಯುತ್ತಿದ್ದು, ಯುದ್ಧ ಘೋಷಿಸುವುದು ಅಥವಾ ತಡೆಹಿಡಿಯುವುದು ಸುಲ್ತಾನನ ಇಚ್ಛೆಗೆ ಸೇರಿತ್ತು. ಇಲ್ಲಿ ಆರ್ಥಿಕ ಸುಧಾರಣೆಯನ್ನು ನೋಡಿದಾಗ ಅಲ್ಲಾವುದ್ದೀನ್ ಸುಧಾರಣೆಗಳಲ್ಲಿ ಆರ್ಥಿಕ ಸುಧಾರಣೆಗಳು ಗಮನಾರ್ಹವಾಗಿರ್ತಕ್ಕಂಥವು. ಇಂದಿನ ಆಧುನಿಕರ ಮೆಚ್ಚುಗೆಯೂ ಅವು ಪಾತ್ರವಾಗಿವೆ. ತನ್ನ ಸೈನಿಕರ ಮತ್ತು ನೌಕರರ ವೇತನ ಹೆಚ್ಚಿಸಲು ಒಲ್ಲದ ಅವನು ಅವರ ದಿನಬಳಕೆಯ ವಸ್ತುಗಳ ಬೆಲೆಯನ್ನು ನಿಗದಿಗೊಳಿಸುವ ಮೂಲಕ ಸರ್ಕಾರದ ಮೇಲ್ವಿಚಾರಣೆ ಹತೋಟಿಯಲ್ಲಿಟ್ಟಿರತಕ್ಕಂಥದ್ದು. ಕೆಲವು ಕಾಯಿದೆಗಳನ್ನು ಹೊರಡಿಸಿ ಉತ್ಪಾದಕರ ಮತ್ತು ವ್ಯಾಪಾರಿಗಳು ಅವುಗಳಿಗನುಸಾರವಾಗಿ ವ್ಯವಹರಿಸುವಂತೆ ಇಲ್ಲಿ ಮಾಡಿದ. ಆದ್ದರಿಂದ ತಪ್ಪಿತಸ್ಥರಿಗೆ ಹಾಗೂ ವಂಚಕರಿಗೆ ಕಠಿಣ ಶಿಕ್ಷೆಯ ಭೀತಿ ಇದ್ದಿರತಕ್ಕಂಥದ್ದು. ಕ್ಷಾಮದ ಹಾವಳಿ ಸಾಮಾನ್ಯವಾಗಿದ್ದ ಆ ದಿನಗಳಲ್ಲಿ ಅಲ್ಲಾವುದ್ದೀನ್ ತನ್ನ ಆಳ್ವಿಕೆಯ ಆರಂಭದಲ್ಲಿ ನಿಗದಿಗೊಳಿಸಿದ ಪದಾರ್ಥಗಳ ಬೆಲೆಗಳು ಅವನು ಕಾಲವಾಗುವವರೆಗೂ ಅಂದರೆ ಅವನ ಮರಣ ಹೊಂದುವವರೆಗೂ ಕೂಡ ಒಂದೇ ತೆರನಾಗಿದ್ದುದು ಇಲ್ಲಿ ಸ್ಮರಿಸಬಹುದಾಗಿದೆ. ಬರ್ನಿ ಅಂತಕ್ಕಂಥ ಒಬ್ಬ ಪ್ರವಾಸಿಗ ಹೇಳುವಂತೆ, ಅವಶ್ಯಕ ವಸ್ತುಗಳ ಬೆಲೆ ಕಡಿಮೆ ಇಲ್ಲದಿದ್ದ ಪಕ್ಷದಲ್ಲಿ ಜನರಲ್ಲಿ ಶಾಂತಿ ಸಮೃದ್ಧಿಯಾಗಲಿ ಅಥವಾ ಸ್ಥಿರತೆಯಾಗಲಿ ಸಾಧ್ಯವಿರುತ್ತಿರಲಿಲ್ಲ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಹಸನ್ ಅಮೀರ್ ಖುಸ್ರು ಅಂತಕ್ಕಂಥ ವ್ಯಕ್ತಿ 1311ರಲ್ಲಿ ತನ್ನ ಖಾಜಾ-ಇ-ನೈಲ್ ಫುತೂಹ್ ಗ್ರಂಥದಲ್ಲಿ ಇದೇ ಅಂಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿರುವಂತೆ ಅಲ್ಲಾವುದ್ದೀನ್ನ ಬೆಲೆ ನಿಯಂತ್ರಣ ನಿಬಂಧನೆಗಳು ಸೈನಿಕರಿಗಾಗಿ ಮಾತ್ರವೇ ಆಗಿರದೆ ಸಾರ್ವಜನಿಕರಿಗೂ ಸಂಬಂಧಪಟ್ಟಂಥವುಗಳಲ್ಲಿ ಸಂಶಯವಿಲ್ಲ. ಇಲ್ಲಿ ಲೇನ್ಪೋಲ್ ಹೇಳುವಂತೆ, ಅವನೊಬ್ಬ ಮಹಾನ್ ರಾಜಕೀಯ ಅರ್ಥಶಾಸ್ತ್ರಜ್ಞ. ಜಾನುವಾರುಗಳು ಮತ್ತು ಗುಲಾಮರ ಮಾರುಕಟ್ಟೆಗಳೇ ಅಲ್ಲದೆ ಸಿದ್ಧ ವಸ್ತುಗಳ ಧಾನ್ಯದ ಮಾರುಕಟ್ಟೆಗಳೂ ವ್ಯವಸ್ಥಿತಗೊಂಡಿದ್ದವು. ಇಲ್ಲಿ ದಿನಸಿ ಮಾರುಕಟ್ಟೆ ಅಂತೇಳಿ ನೋಡ್ತೀವಿ. ಅಲ್ಲಾವುದ್ದೀನ್ ಕಾಲದಲ್ಲಿ ಮಾರುಕಟ್ಟೆಯ ನಿಯಂತ್ರಣ ಒಂದು ಮಹೋನ್ನತ ಸಾಧನೆ. ಅದು ಬಹುಮಟ್ಟಿಗೆ ಇಂದಿನ ಆಧುನಿಕ ನಿಯಂತ್ರಿತ ಮಾರುಕಟ್ಟೆಯನ್ನು ಹೋಲುತ್ತಿತ್ತು.
ಮಧ್ಯಕಾಲದಲ್ಲಿ ಇಂಥ ಉದಾತ್ತ ಸೂತ್ರಗಳನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದ ಕೀರ್ತಿ ಅಲ್ಲಾವುದ್ದೀನ್ ಖಿಲ್ಜಿಯದ್ದಾಗಿದೆ. ಸುಲ್ತಾನ್ನ ನೇತೃತ್ವದಲ್ಲಿ ಸೇರಿದ ಸಮಿತಿ ಎಲ್ಲ ಪದಾರ್ಥಗಳ ಬೆಲೆಗಳ ಪಟ್ಟಿಯನ್ನು ಸಿದ್ಧಗೊಳಿಸುತ್ತಿತ್ತು. ಈ ರೀತಿ ನಿಷ್ಕರ್ಷಿಸಿದ ಬೆಲೆಗೆ ಮೀರಿ ಯಾರೂ ಮಾರಾಟ ಮಾಡುವಂತಿರಲ್ಲ. ರಾಜಧಾನಿಯಲ್ಲಿ ನಿಗದಿಪಡಿಸಿದ ಈ ಬೆಲೆ ರಾಜ್ಯದ ಉಳಿದ ಭಾಗಗಳಲ್ಲೂ ಜಾರಿಯಲ್ಲಿತ್ತು. ಅಂದು ನಿಗದಿಪಡಿಸಿದ ಬೆಲೆ ಹೀಗಿದೆ: 1 ಮಣ ಗೋಧಿಗೆ 7.5 ಜಿತಾಲ್, 1 ಮಣ ಬಾರ್ಲಿಗೆ 4 ಜಿತಾಲ್, 1 ಮಣ ಅಕ್ಕಿಗೆ 5 ಜಿತಾಲ್, 1 ಸೇರು ಸಕ್ಕರೆಗೆ 1.5 ಜಿತಾಲ್ಗಳಾದರೆ 1 ಜಿತಾಲ್ಗೆ 3.5 ಸೇರು ಬೆಣ್ಣೆ ಇದ್ದಿತು ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದೇ ರೀತಿ ತರಕಾರಿಗಳು ಹಾಗೂ ಹಣ್ಣುಗಳ ಬೆಲೆಗಳಲ್ಲೂ ಕೂಡ ನಿಗದಿಗೊಳಿಸಲಾಗಿತ್ತು. ಬೇಡಿಕೆಗೆ ತಕ್ಕಂತೆ ಸಮರ್ಪಕವಾದ ದಾಸ್ತಾನು ಇಲ್ಲದೆ ಕೇವಲ ಬೆಲೆಗಳ ನಿಗದಿ ನೀತಿ ಅರ್ಥಹೀನವೆಂಬುದನ್ನು ಅರಿತ ಅಲ್ಲಾವುದ್ದೀನ್ ಪದಾರ್ಥಗಳ ಪೂರೈಕೆಗೆ ಸಂಬಂಧಪಟ್ಟಂತೆ ಕೆಲವು ಕಾಯಿದೆಗಳನ್ನು ಹೊರಡಿಸಿದನು. ಆ ಪ್ರಕಾರ ಯಾರೂ 10 ಮಣಕ್ಕಿಂತ ಹೆಚ್ಚು ಧಾನ್ಯವನ್ನು ಸ್ವೀಕರಿಸಿಟ್ಟುಕೊಳ್ಳುವುದು ಅಪರಾಧವೆಂದು ಪರಿಗಣಿಸಲಾಗಿತ್ತು. ಸುಗ್ಗಿ ವೇಳೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಉತ್ಪಾದನೆಯನ್ನು ರೈತರಿಂದ ಸರ್ಕಾರವೇ ಕೊಂಡು ಉಗ್ರಾಣಗಳಲ್ಲಿ ಶೇಖರಿಸುತ್ತಿತ್ತು. ಮಾರುಕಟ್ಟೆಯ ಅಧಿಕಾರಿ ಇವುಗಳೆಲ್ಲ ಜವಾಬ್ದಾರಿಯನ್ನು ಹೊತ್ತಿದ್ದು ಅವನನ್ನು ದಿವಾನಿ ರಿಯಾಸತ್ ಎಂದು ಕರೆಯುತ್ತಿದ್ದರು. ಈತನು ಬಟ್ಟೆ, ದಿನಸಿ, ತರಕಾರಿ, ಜಾನುವಾರು ಇನ್ನೂ ಮುಂತಾದ ಬಟ್ಟೆಗಳಿಗೆ ತನ್ನ ಅಧೀನ ಅಧಿಕಾರಿಗಳನ್ನು ನೇಮಕ ಮಾಡುತ್ತಿದ್ದು ಇವರನ್ನು ಶಹನಾ ಎಂದು ಕರೆಯುತ್ತಿದ್ದರು. ಸರ್ಕಾರದ ನಿಯಮಾವಳಿಗಳಿಗೆ ಬದ್ಧರಾಗದ ಎಲ್ಲ ವ್ಯಾಪಾರಿಗಳು, ರೈತರು, ನೌಕರರು ಕಠಿಣ ಶಿಕ್ಷೆಗೊಳಪಡುತ್ತಿದ್ದರು. ಪರಿಣಾಮವಾಗಿ ಅಲ್ಲಾವುದ್ದೀನ್ ತನ್ನ ನೀತಿಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಯಿತು. ಇದಕ್ಕಿಂತ ಹೆಚ್ಚಿನದಾಗಿ ಅಲ್ಲಾವುದ್ದೀನ್ ಆರ್ಥಿಕ ವಿಷಯಗಳ ಬಗ್ಗೆ ಹೊಂದಿದ್ದ ಪರಿಜ್ಞಾನ, ಆಡಳಿತ ದಕ್ಷತೆ ಪ್ರಮುಖವಾಗಿವೆ. ಅಲ್ಲಾವುದ್ದೀನ್ನ ಈ ಮಾರುಕಟ್ಟೆ ಪದ್ಧತಿಯನ್ನು ಫೆರಿಸ್ತಾ ಒಂದು ಅಪೂರ್ವ ಸಾಧನೆ ಅಂತಕ್ಕಂಥದ್ದನ್ನು ಹೊಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಭೂ ಸುಧಾರಣೆಗಳನ್ನು ನೋಡಬೇಕಾದ್ರೆ ಅಪಾರ ಸೈನ್ಯ ಹಾಗೂ ವಿಶಾಲ ಸಾಮ್ರಾಜ್ಯ ಹೊಂದಿದ್ದ ಅಲ್ಲಾವುದ್ದೀನ್ಗೆ ಹಣದ ಅವಶ್ಯಕತೆ ಹೇರಳವಾಗಿದ್ದಿತು. ಆದರೆ ಅಂದು ಕಂದಾಯ ವಸೂಲಿಯ ಜವಾಬ್ದಾರಿ ಹೊತ್ತಿದ್ದ ಹಳ್ಳಿಯ ಚೌಧರಿಗಳು, ಮುಖಂಡರು ಕಂದಾಯ ವಸೂಲಿಯಲ್ಲಿ ಅಪ್ರಾಮಾಣಿಕರಾಗಿದ್ದು ರಾಜ್ಯದ ಆದಾಯ ಸೋರಿ ಹೋಗುತ್ತಿದ್ದಿತು. ಈ ಅವ್ಯವಸ್ಥೆಯನ್ನು ಕಂಡಿರತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಕಂದಾಯ ವಸೂಲಿಯನ್ನು ಸರಿಪಡಿಸಲು ಸುಲ್ತಾನ್ ಶರಾಫ್ ಕೈನಿ ಎಂಬ ಹೊಸ ಕಂದಾಯ ಮಂತ್ರಿಯನ್ನು ನೇಮಿಸುವ ಮೂಲಕ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಕೊಟ್ಟ ಸಲಹೆಯ ಮೇರೆಗೆ ಸುಲ್ತಾನ್ ಹೊಸ ಕಾನೂನುಗಳನ್ನು ಜಾರಿಗೊಳಿಸಿದನು. ಹಳೆಯ ಬಾಕಿ ವಸೂಲಿಗಾಗಿ ಮುಸ್ತಕ್ ರಾಜ್ ಎಂಬ ವಿಶೇಷ ಅಧಿಕಾರಿಯನ್ನು ನೇಮಿಸುವ ಮೂಲಕ ಕಂದಾಯ ವಸೂಲಿಯ ದಾಖಲೆ ಪತ್ರಗಳ ತಪಾಸಣೆ ಹಾಗೂ ಮೇಲಾಧಿಕಾರಿಗಳಿಂದ ತನಿಖೆ ಜಾರಿಗೊಳಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟಲಾಯಿತು. ಅಪ್ರಾಮಾಣಿಕ ಅಧಿಕಾರಿಗಳು ಶಿಕ್ಷೆಗೊಳಗಾದರು. ರೈತರು ಕಂದಾಯವನ್ನು ಧಾನ್ಯ ರೂಪದಲ್ಲಿ ಕೊಡಬೇಕಿದ್ದಿತು ಮತ್ತು ತಮ್ಮ ಉತ್ಪಾದನೆಯಲ್ಲಿ ಹಿಂದೂ ರೈತನು 50% ಮುಸ್ಲಿಮನು 25% ಭಾಗವನ್ನು ಕೊಡಬೇಕಿದ್ದಿತು. ತೆರಿಗೆ ಹೊರೆ ಅಧಿಕವಾಗಿದ್ದುದರಿಂದ ಜಮೀನ್ದಾರರು ಅತೃಪ್ತರಾದರು. ಕಂದಾಯ ವಸೂಲಿಯಲ್ಲಿ ಅಧಿಕಾರಿಗಳು ರೈತರೊಡನೆ ಬಹುಕ್ರೂರವಾಗಿ ವರ್ತಿಸಿದ್ದೂ ಉಂಟು. ಯಾವೊಬ್ಬ ಸಂಸಾರಿಯೂ ಕೂಡ ಈ ಅಧಿಕಾರಿಗಳಿಗೆ ತಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡಲು ಮುಂದೆ ಬರುತ್ತಿರಲಿಲ್ಲ ಮತ್ತು ಅವರನ್ನು ಕಂಡಾಗ ಜನರಿಗೆ ಜ್ವರ ಬರುತ್ತಿತ್ತು ಎಂದಾಗ ಅವರ ಕ್ರೂರತ್ವ ಅರ್ಥವಾಗುತ್ತದೆ. ಬರ್ನಿ ಕೂಡ ಅಲ್ಲಾವುದ್ದೀನ್ನ ಕಂದಾಯ ನೀತಿಯನ್ನು ಟೀಕಿಸಿರತಕ್ಕಂಥದ್ದು. ರಾಜ್ಯಕ್ಕೆ ಭೂ ಕಂದಾಯವೇ ಅಲ್ಲದೆ ಮನೆಗಂದಾಯ, ಆಮದು ಮತ್ತು ರಫ್ತುಗಳ ಮೇಲಿನ ತೆರಿಗೆ, ಹಿಂದೂಗಳ ಮೇಲಿನ ಜಿಜಿಯಾ ಕಂದಾಯ ಮುಂತಾದವುಗಳು ವರಮಾನದ ಬಾಬ್ತುಗಳಾಗಿದ್ದವು ಅಂತ ನೋಡ್ತೀವಿ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಧಾರ್ಮಿಕ ನೀತಿಯನ್ನು ನೋಡುವುದಾದರೆ ಅಲ್ಲಾವುದ್ದೀನ್ ಖಿಲ್ಜಿ ಧರ್ಮವನ್ನು ರಾಜಕೀಯದಿಂದ ದೂರವಿಟ್ಟಿದ್ದು ಇಸ್ಲಾಂ ಧರ್ಮದ ಮುಖಂಡರಿಗೆ ಆಸ್ಥಾನದ ವ್ಯವಹಾರಗಳಲ್ಲಿ ತಲೆ ಹಾಕುವ ಅವಕಾಶವಿರಲಿಲ್ಲ. ಅಲ್ಲಾವುದ್ದೀನ್ನ ಈ ನೀತಿ ಮೆಚ್ಚತಕ್ಕದ್ದು. ಆದರೆ ಈ ಸ್ವಧರ್ಮಾಂಧ ಈ ವಿಷಯದಲ್ಲಿ ಇವನನ್ನು ಪಕ್ಕಾ ಮುಸ್ಲಿಮನೆಂದೇ ಹೇಳಬಹುದು. ಅನ್ಯ ಧರ್ಮಗಳೆಂದರೆ ಕಿಡಿಕಾರುತ್ತಿದ್ದ ಭಾರತದಾದ್ಯಂತ ಇಸ್ಲಾಂ ಪ್ರಚಾರಗೊಳಿಸುವ ಮೂಲಕ ಅವನ ನೀತಿಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇವನ ದಕ್ಷಿಣದ ದಂಡಯಾತ್ರೆ ಈ ಅಭಿಪ್ರಾಯಕ್ಕೆ ಒಂದು ಉತ್ತಮ ನಿದರ್ಶನವಾಗಿದೆ. ಭೂ ಕಂದಾಯದಲ್ಲಿ ಹಿಂದೂ ರೈತರಿಗೂ ಮುಸ್ಲಿಂ ರೈತರಿಗೂ ತೋರಿರುವ ಪಕ್ಷಪಾತ ಮತ್ತು ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ಜಿಜಿಯಾ ಅಥವಾ ತಲೆಗಂದಾಯ ತೆರಿಗೆ ಅಲ್ಲಾವುದ್ದೀನ ಧರ್ಮಾಂಧನೆಂದು ಸಾರಿ ಹೇಳುತ್ತವೆ.
ಇಷ್ಟೇ ಅಲ್ಲದೆ ಹಿಂದೂಗಳು ಕುದುರೆ ಸವಾರಿ ಮಾಡಕೂಡದು ಮತ್ತು ಆಯುಧಗಳನ್ನು ಹೊಂದಕೂಡದೆಂಬ ನಿರ್ಬಂಧನೆಗಳು ಕೂಡ ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಎದುರಿಗೆ ಎಲೆ ಅಡಿಕೆಯನ್ನು ಅಗೆಯುವುದು ಕೂಡ ಮಹಾ ಅಪರಾಧವಾಗಿತ್ತು ಅಂತೇಳಿ ನಾವು ನೋಡ್ತೀವಿ. ಒಟ್ಟಿನಲ್ಲಿ ಇಲ್ಲಿ ಧಾರ್ಮಿಕ ವಿಚಾರವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಮುಸ್ಲಿಂ ಧರ್ಮದ ಒಂದು ಅಂಧಶ್ರದ್ಧೆಯಲ್ಲಿ ಇದ್ದ ಅಂತೇಳಿ ನಾವು ಕಾಣ್ತೀವಿ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳನ್ನು ನಾವು ನೋಡಿದಾಗ ಅಲ್ಲಾವುದ್ದೀನ್ ಖಿಲ್ಜಿಯು ಕೊನೆಯ ದಿನಗಳು ಅಷ್ಟೊಂದು ತೃಪ್ತಿಕರವಾಗಿರಲಿಲ್ಲ. ಜಲೋದಲ್ ರೋಗದಿಂದ ಅಂದ್ರೆ ರಕ್ತವು ನೀರಾಗುವ ಒಂದು ರೋಗ ಅಂತೇಳಿ ನಾವು ಕರಿತೀವಿ. ಹಾಸಿಗೆ ಹಿಡಿದು ಎಲ್ಲವನ್ನು ಅನುಮಾನ ದೃಷ್ಟಿಯಿಂದ ನೋಡತೊಡಗಿದ. ಕೊನೆಗೆ ತನ್ನ ನೆಚ್ಚಿನ ಸೇನಾನಿಯಾಗಿರ್ತಕ್ಕಂಥ ಮಲ್ಲಿಕ್ ಕಾಫರ್ನ ಮಾತಿಗೆ ಓಗೊಟ್ಟು ಒಳಸಂಚಿನ ಅಪರಾಧದ ಮೇಲೆ ತನ್ನ ಹಿರಿಯ ಮಗ ಖಿಜರ್ ಖಾನ್ ಮತ್ತು ಅವನ ತಾಯಿಯನ್ನು ಸೆರೆಯಲ್ಲಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅನಂತರ ಮಲ್ಲಿಕ್ ಕಾಫರ್ ರಾಜ್ಯ ಪ್ರತಿನಿಧಿತ್ವದಲ್ಲಿ 6 ವರ್ಷ ತನ್ನ ಕಿರಿಯ ಮಗ ಸಿಯಾಬುದ್ದೀನ್ ಉಮರ್ನನ್ನು ಸಿಂಹಾಸನದಲ್ಲಿ ಕೂರಿಸಿದ. ದೆಹಲಿಯಲ್ಲುಂಟಾದ ಈ ಬದಲಾವಣೆ ಅಲ್ಲಾವುದ್ದೀನ್ನ ಅಧೀನ ರಾಜ್ಯಗಳ ಸ್ವತಂತ್ರ ಪ್ರವೃತ್ತಿಗೆ ಪ್ರೇರಣೆ ನೀಡುವ ಮೂಲಕ ಕೊನೆಗೆ ಮಲ್ಲಿಕ್ ಕಾಫರ್ನೇ ಅಲ್ಲಾವುದ್ದೀನ್ ಖಿಲ್ಜಿಗೆ ವಿಷ ಉಣಿಸಿ ಕೊಂದನೆಂದು ಹೇಳಲಾಗುತ್ತದೆ. ಅಲ್ಲಾವುದ್ದೀನ್ ಖಿಲ್ಜಿಯ ವ್ಯಕ್ತಿತ್ವವನ್ನು ನೋಡುವಂಥ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅನಕ್ಷರಸ್ಥನಾದರೂ ಕೂಡ ಅವನ ಉದಾತ್ತ ಧ್ಯೇಯಗಳು, ಆಡಳಿತದಲ್ಲಿ ತೋರಿದ ಮುಂಜಾಗ್ರತೆ, ಆರ್ಥಿಕ ಕ್ಷೇತ್ರದಲ್ಲಿ ತಂದ ಸುಧಾರಣೆಗಳು ಸ್ಮರಣೀಯವಾಗಿರ್ತಕ್ಕಂಥದ್ದು. ಸಮರ್ಥ ದಂಡನಾಯಕನಾಗಿದ್ದಷ್ಟೇ ಚತುರ ಆಡಳಿತಗಾರನೂ ಆಗಿದ್ದ. ಅಲ್ಲಾವುದ್ದೀನ್ನ ವ್ಯಕ್ತಿತ್ವದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಎಲ್ಫಿಡ್ ಸ್ಟನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಆಳ್ವಿಕೆಯನ್ನು ಸುವರ್ಣ ಯುಗವೆಂದು ಕರೆದರೆ, ವಿನ್ಸೆಂಟ್ ಸ್ಮಿತ್ ಅವನೊಬ್ಬ ಕ್ರೂರಿ ಎಂದಿದ್ದಾರೆ. ಅಲ್ಲಾವುದ್ದೀನ್ನ ಆಳ್ವಿಕೆಯು ವಿಶ್ವಾಸಘಾತಕದಿಂದ ಆರಂಭವಾಗಿ ಔದಾರ್ಯದಲ್ಲಿ ಸ್ಪಂದಿಸುತ್ತಾ ಭಯಾನಕತೆಯಲ್ಲಿ ಕೊನೆಗೊಂಡಿತು ಎಂಬುದು ಪ್ರೊಫೆಸರ್ ಎಸ್.ಆರ್. ಶರ್ಮಾರವರ ಅಭಿಪ್ರಾಯ. ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳೇನೇ ಇದ್ದರೂ ಕೂಡ ಅಲ್ಲಾವುದ್ದೀನ್ನೊಬ್ಬ ದರ್ಪಿಷ್ಟ ಆಡಳಿತಗಾರ, ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದ ಪ್ರಚಂಡ ದಂಡನಾಯಕನೆಂಬುದರಲ್ಲಿ ಸಂಶಯವಿಲ್ಲ. ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳುವಂತೆ ಮುಸ್ಲಿಮರ ನಿರಂಕುಶತ್ವದಲ್ಲೇ ಅಲ್ಲಾವುದ್ದೀನ್ನ ಆಳ್ವಿಕೆ ಉನ್ನತ ಮಟ್ಟದ್ದು. ಸ್ವಭಾವತಃ ಅವನು ಕ್ರೂರಿ ಮತ್ತು ತನ್ನ ನೀತಿಯಲ್ಲಿ ಅಡ್ಡ ಬಂದ ಧಾರ್ಮಿಕ ಮುಖಂಡರ ಪ್ರಭಾವ ಮತ್ತು ಇಸ್ಲಾಂ ಕಾನೂನು ಸಂಹಿತೆಯನ್ನು ದೂರ ತಳ್ಳಿದವನು. ಆದರೆ ಅಲ್ಲಾವುದ್ದೀನ್ನ ಕಟ್ಟಾ ಮುಸ್ಲಿಂ. ಹಿಂದೂಗಳಿಗೆ ಚಿತ್ರಹಿಂಸೆಗೊಳಿಸುವ ಮೂಲಕ ಹಿಂದೂ ಗೃಹಿಣಿಯರು ಮುಸಲ್ಮಾನರ ಮನೆಗಳಲ್ಲಿ ಹೋಗಿ ಸೇವೆ ಮಾಡಿ ಬರುವಷ್ಟರ ಮಟ್ಟಿಗೆ ಹಿಂದೂಗಳನ್ನು ಕೆಳಮಟ್ಟಕ್ಕೆ ತಂದನು ಎಂಬ ಎಲಿಯಟ್ ಮತ್ತು ಡಾಸರ್ನ ಮಾತು ಅರ್ಥಗರ್ಭಿತವಾಗಿವೆ. ಧಾರ್ಮಿಕ ವಿಷಯದಲ್ಲಿ ಧರ್ಮಾಂಧನಾಗಿದ್ದು ಎಷ್ಟೇ ಕ್ರೂರ ಕೃತ್ಯಗಳನ್ನು ಮಾಡಿದರೂ ಅವನು ಚತುರ ಆಡಳಿತ ತಜ್ಞನಾಗಿ ಸಾಧನೆ ಮಾಡಿದ್ದಾನೆ. ಅವನ ವ್ಯಕ್ತಿತ್ವಕ್ಕೆ ಸ್ವಲ್ಪ ಮೆರುಗು ತಂದಿರತಕ್ಕಂಥದ್ದು ಆತನ ಆಡಳಿತದಲ್ಲಿ ಅಂತೇಳಿ ನಾವು ನೋಡ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನ ಕವಿ ಅಥವಾ ಸಂಗೀತಗಾರನಾಗಿರ್ತಕ್ಕಂಥ ಹಸನ್ ಅಮೀರ್ ಖುಸ್ರು ಖ್ಯಾತ ಇತಿಹಾಸಕಾರನೂ ಆಗಿದ್ದು, ತಾರೀಖ್-ಇ-ಅಲೈ ಎಂಬುದು ಅಮೀರ್ ಖುಸ್ರುವಿನ ಪ್ರಮುಖ ಗ್ರಂಥವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಮರಣ ಹೊಂದಿದ ಮೇಲೆ 1320ರವರೆಗೆ ಇಲ್ಲಿ ಗಾಜಿ ಮಲಿಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯಿಂದ 1320ರಲ್ಲಿ ಗಾಜಿ ಮಲಿಕನಿಂದ ತುಘಲಕ್ ಅಂತಕ್ಕಂಥ ಒಂದು ಮನೆತನ ಸ್ಥಾಪಿತವಾಯಿತು ಅಂತೇಳಿ ನೋಡ್ತೀವಿ. ಆದ್ದರಿಂದ ನಾಸಿರುದ್ದೀನ್ ಅಂತಕ್ಕಂಥ ವ್ಯಕ್ತಿ ಖಿಲ್ಜಿ ಸಂತತಿಯ ಕೊನೆಯ ಅರಸ. ಈತನನ್ನು ಕೊಲ್ಲುವ ಮೂಲಕ ಈ ಗಾಜಿ ಮಲಿಕ್ ಗಿಯಾಸುದ್ದೀನ್ ತುಘಲಕ್ ಎಂಬ ಬಿರುದನ್ನಿಟ್ಟುಕೊಂಡು 1320ರಲ್ಲಿ ತುಘಲಕ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಅಂತೇಳಿ ನೋಡ್ತೀವಿ.